ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಬೇವಿನ ಸೊಪ್ಪು ಹಾಗೂ ಅಲೋವೆರಾನ ಯೂಸ್ ಮಾಡಿಕೊಂಡು ಒಂದು ಆರ್ಗ್ಯಾನಿಕ್ ಸೋಪ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು 1 ಕಪ್ ಆಗೋಷ್ಟು ಬೇವಿನ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಅಲೋವೆರಾನ ಕಟ್ ಮಾಡಿ ತಗೊಂಡಿದ್ದೀನಿ. ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡಬಾರ್ದು. ಮನೆ ಹಿತ್ತಲಲ್ಲಿ ಏನ್ ಸಿಗುತ್ತಲ್ಲ, ಇದೇ ಒಂದು ಅಲೋವೆರಾನ ನೀಟಾಗಿ ವಾಶ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ನಾನು ಅರ್ಧ ಪೀಸು ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ಹಾಗೆ ಒಂದೆರಡು ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ನಾನು ಸೋಪ್ ಬೇಸ್ನ ತಗೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟ್, ಮೀಶೋ ಎಲ್ಲ ಆನ್ಲೈನ್ ಶಾಪಲ್ಲೂ ಸಿಗುತ್ತೆ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ನಾನು ಗ್ಲಿಸರಿನ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾವೇನ್ ತಗೊಂಡಿದ್ವಲ್ಲ 1 ಬೌಲ್ ಅಷ್ಟು ನಾನು ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅಲೋವೆರಾನ ಇದಕ್ಕೆ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ನಾನು ಒಂದು ಬಿಳಿ ಬಟ್ಟೆ ಸಹಾಯದಿಂದ ಇದನ್ನ ಸೋಸ್ಕೋತಾ ಇದ್ದೀನಿ. ಸ್ಟ್ರೇನರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಇದು ಉಳಿಯುತ್ತೆ. ಬಿಳಿ ಬಟ್ಟೆ ಯೂಸ್ ಮಾಡೋದು ಒಳ್ಳೇದು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ನಾವು ಈಗ ಮೊದಲಿಗೆ ಡಬಲ್ ಬೇಸ್ನ ಯೂಸ್ ಮಾಡಿಕೊಂಡು ನಾನು ಸೋಪ್ ಬೇಸ್ನ ಕಾಯಿಸ್ಕೋಬೇಕು. ಇದನ್ನ ಡೈರೆಕ್ಟ್ ಆಗಿ ಯಾವಾಗಲೂ ನಾವು ಕಾಯಿಸ್ಕೋಬಾರ್ದು. ಸ್ಟೀಮ್ ಅಲ್ಲೇ ನಾವು ಸೋಪ್ ಬೇಸ್ನ ಕರಗಿಸ್ಕೋಬೇಕು. ಇದು ನಿಧಾನವಾಗಿ ಕರಗಬೇಕಿದು ಮೊದಲು. ತಡ ಬೀಳ್ತೈತಿ ನನ್ನ ಮಾತ್ರ. ಜೋರ ಇರಲಿ. ಇವಾಗ ಸೋಪ್ ಬೇಸ್ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಂತ ಬೇವಿನ ಸೊಪ್ಪು ಹಾಗೂ ಅಲೋವೆರಾ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ. ನೋಡಿ, ಕಲರ್ ಎಷ್ಟು ಆರ್ಗ್ಯಾನಿಕ್ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಹೂಳಷ್ಟು ನಿಂಬೆ ಹಣ್ಣನ್ನ ಸೇರಿಸ್ತಾ ಇದ್ದೀನಿ. ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಫೇಸ್ಗೆ ಆಗಿರ್ಬೋದು, ಬಾಡಿಗೆ ಆಗಿರೋದು ತುಂಬಾ ಒಳ್ಳೇದು. ಹಾಗೆ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋಷ್ಟು ನಾನು ಗ್ಲಿಸರಿನ್ ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ
ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಪ್ಯೂರ್ ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅರಿಶಿನ ಬೇರಾದ್ರೂ ಕುಟ್ಟಿ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಫ್ಲೇವರ್ ಅಥವಾ ಎಸೆನ್ಸಿಗೋಸ್ಕರ ನಾನು ರೋಸ್ ವಾಟರ್ ನ ಯೂಸ್ ಮಾಡ್ತಾ ಇದ್ದೀನಿ. 1 ಟೀ ಸ್ಪೂನ್ ಆದ್ರೆ ಸಾಕು. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕುದ್ಮೇಲೆ ನಾನು ಇದಕ್ಕೆ 2 ವಿಟಮಿನ್ ಇ ಟ್ಯಾಬ್ಲೆಟ್ ನ ಹಾಕ್ತಾ ಇದ್ದೀನಿ. ಇವಾಗ ಈ ಮಿಶ್ರಣನ ನಾನು ಸೋಪ್ ಮೋಲ್ಡ್ಗೆ ಹಾಕ್ತಾ ಇದ್ದೀನಿ. 1 ಗಂಟೆ ಅಥವಾ ಅರ್ಧ ಗಂಟೆಯಲ್ಲಿ ಇದು ಗಟ್ಟಿ ಆಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಆರ್ಗ್ಯಾನಿಕ್ ಸೋಪ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, 1 ಗಂಟೆ ಆಯ್ತು. 1 ಗಂಟೆ ಆದ್ಮೇಲೆ ನಮ್ಮ ಹೋಮ್ ಮೇಡ್ ಆರ್ಗ್ಯಾನಿಕ್ ಸೋಪ್ ರೆಡಿ ಆಗಿದೆ. ನೋಡಿ ಶೇಪ್ ಎಲ್ಲ ಎಷ್ಟು ಕ್ಲೀನ್ ಆಗಿ ಬಂದಿದೆ. ಇವಾಗ ನಾನು ಇದನ್ನ ತೆಗಿತೀನಿ ಮೋಲ್ಡ್ ಇಂದ. ನೋಡ್ಬೋದು ನೀವೇ ಟೆಕ್ಸ್ಚರ್ ಅದೆಲ್ಲ ಎಷ್ಟು ಚೆನ್ನಾಗಿದೆ. ನಾರ್ಮಲ್ ನಾವು ಮಾರ್ಕೆಟ್ ಅಲ್ಲೆಲ್ಲ ಸೋಪ್ ತರ್ತೀವಲ್ಲ ಅದೇ ರೀತಿನೇ ಇದೆ. ನೋಡಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡ್ದೇನೆ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಸೋಪ್ ನ ಪ್ರಿಪೇರ್ ಮಾಡ್ಕೋಬಹುದು. ನಮ್ಗೆ ಯಾವ ಶೇಪ್ ಬೇಕೋ ಅದೇ ಶೇಪ್ ಅಲ್ಲಿ ಸೋಪ್ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ನೀವು ಅದನ್ನ ಬೈ ಮಾಡ್ಕೋಬಹುದು.